ಸಿನಿಮಾ ಅಂದ್ರೆ ಇದು ಕಣ್ರಿ, ಏನ್ ಸಖತ್ತಾಗಿ ಮಾಡಿದ್ದಾರೆ. ಟೀಸರ್ ನೋಡಿಯೇ ಈ ಲೆವೆಲ್ಗೆ ನಾವು ಕಳೆದು ಹೋದ್ರೆ ಇನ್ ಸಿನಿಮಾ ಬಂದ್ಮೇಲೆ ಇಂಡಸ್ಟ್ರಿ ಬೇರೆ ಲೆವೆಲ್ಗೆ ಹೋಗುತ್ತೆ. ಯಶ್ ಇನ್ ಮುಂದೆ ಸಿನಿಮಾ ವರ್ಲ್ಡ್ಗೆ ಬಾಸ್ ಆಗ್ತಾರೆ. ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರ್ತಿಲ್ಲ ಅಂತಿದ್ದವರೆಲ್ಲ ಮುಖ ಮುಚ್ಕೊಂಡು ಓಡಾಡೋ ರೇಂಜ್ಗೆ ಈ ಟೀಸರ್ ಇದೆ. ಇಷ್ಟು ಒಳ್ಳೆ ಪ್ರಯತ್ನ ಇಂಡಿಯಾ ಸಿನಿಮಾ ಹಿಸ್ಟ್ರಿಯಲ್ಲೇ ಆಗ್ಲಿಲ್ಲ ಅಂತ ಹೇಳ್ಬೋದು. ಈ ಸಲ ಯುದ್ಧನೇ ಬೇರೆ ಅನ್ನೋ ಡೈಲಾಗ್ ನಿಂದ ಶುರುವಾಗೋ ಟೀಸರ್ ಒಂದೊಳ್ಳೆ ವಿಜುವಲ್ ಟ್ರೀಟ್ ಅನ್ನ ನಿಮ್ಗೆ ನೀಡುತ್ತೆ. ಪ್ರತಿಯೊಂದು ಸೀನ್ಗಳು ಒಂದೊಂದು ಕಥೆಯನ್ನ ಹೇಳ್ತದೆ. ಸೀನ್ ಮಧ್ಯ ಬರೋ ಮಾನ್ಸ್ಟರ್ ಪಾತ್ರ ಸಾಕಷ್ಟು ರೋಚಕತೆಯನ್ನ ಹುಟ್ಟಾಕತ್ತೆ. ಎಲ್ಲರನ್ನ ಎದುರು ಹಾಕೊಂಡು ಬದುಕೋಕಾಗಲ್ಲ, ಗಿವ್ ಅಪ್ ರಾಯ ಎನ್ನುವಂತ ಡೈಲಾಗ್ ಕೇಳಿದ್ರೆ ಈ ಸಿನಿಮಾದಲ್ಲಿ ರಾಯ ಅಬ್ಬರಿಸೋದು ಗ್ಯಾರಂಟಿ. ಯಶ್ ಮ್ಯಾನರಿಸಮ್ ಅಷ್ಟು ರಿಚ್ ಆಗಿ ಮೂಡ್ ಬಂದಿದೆ. ಅಂಟಿಲ್ ದೆನ್ ಹ್ಯಾವ್ ಸಮ್ ಮ್ಯಾನರ್ಸ್, ಫಕಿಂಗ್ ಮ್ಯಾನರ್ಸ್ ಡೈಲಾಗ್ ಸಿಕ್ಕಾಪಟ್ಟೆ ಹ್ಯೂಮರಸ್ ಆಗಿ ಮೂಡ್ ಬಂದಿದೆ. ಈ ಡೈಲಾಗ್ ಇನ್ನಷ್ಟು ಕ್ರೇಜಿ ಫೀಲ್ ಅನ್ನ ನಿಮ್ಗೆ ಕೊಡುತ್ತೆ. ಸಿನಿಮಾ ಹೆಸರೇ ಹೇಳುವಂತೆ ಟಾಕ್ಸಿಕ್, ತುಂಬಾನೇ ಟಾಕ್ಸಿಕ್ ಆಗಿ ಮೂಡ್ ಬಂದಿದೆ. ಯಶ್ ಆಕ್ಟಿಂಗ್ KGF ಗಿಂತ 100 ಪಟ್ಟಷ್ಟು ಕ್ರೇಜಿ ಆಗಿದೆ. BGM ಕೂಡ ಮೈ ಜುಮ್ ಅನಿಸೋ ಫೀಲ್ ಅನ್ನ ಕೊಡುತ್ತೆ. ರಾಯ ಯಶ್ ಈ ಸಿನಿಮಾದಲ್ಲಿ ಒನ್ ಮ್ಯಾನ್ ಶೋ ಆಗಿದ್ದಾರೆ. ದೊಡ್ಡ ಅಂಡರ್ವರ್ಡ್ ಸ್ಟೋರಿ ಅನ್ನೋದು ಮೇಲ್ನೋಟಕ್ಕೆ ಈ ಟೀಸರ್ ಮೂಲಕ ನಿಮ್ಗೆ ತಿಳಿಯುತ್ತೆ. ಇಟ್ಸ್ ಓವರ್ ಒನ್ ಐ ಸೇ ಇಟ್ಸ್ ಓವರ್ ಅನ್ನೋ ಡೈಲಾಗ್ ಇನ್ನಷ್ಟು ಗೂಸ್ ಬಂಪ್ಸ್ ನೀಡುತ್ತೆ. ಯಶ್ ಅವರ ಆಕ್ಟಿಂಗ್ ಇರ್ಬೋದು, ಮ್ಯಾನರಿಸಮ್ ಇರ್ಬೋದು, ಸ್ಟೈಲ್ ಇರ್ಬೋದು, ದ ಕ್ರೇಜಿ ಫೈಟಿಂಗ್ ಸೀನ್ ಇರ್ಬೋದು, ಇವೆಲ್ಲವೂ ಟಾಪ್ ನಾಚ್ ಆಗಿ ಮೂಡ್ ಬಂದಿದೆ. ಈ ಟೀಸರ್ ನೋಡ್ತಿದ್ರೆ ಮುಂದೊಂದ್ ದಿವಸ ಕನ್ನಡ ಇಂಡಸ್ಟ್ರಿಯನ್ನ ಬೇರೆ ಲೆವೆಲ್ಗೆ ತಗೊಂಡೋಗಿ ಮುಟ್ಸತ್ತೆ. ಈ ಟೀಸರ್ ಈ ಲೆವೆಲ್ಗೆ ಇದೆ ಅಂತಂದ್ರೆ ಇನ್ ಸಿನಿಮಾ ಹೆಂಗಿರ್ಬೋದು ಅನ್ನೋದನ್ನ ಇಮ್ಯಾಜಿನ್ ಮಾಡಕ್ ಆಗ್ತಿಲ್ಲ. ಆ ಲೆವೆಲ್ಗೆ ಸಖತ್ತಾಗಿ ಮೂಡ್ ಬಂದಿದೆ.